ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವರು ಬೆಳಗ್ಗೆನೇ ಟೈಮಿಂಗ್ಸ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಟೈಮ್ ಇವಾಗ 6 o'clock ಆಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನೆನೆನೇ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನೆಲಮಂಗ್ಲದಿಂದ ಹತ್ರನೇ, ಅಂದರೆ ನೆಲಮಂಗ್ಲದಿಂದ ಇನ್ನೂ ಹಿಂದೆ ಸೋಲೂರು ಬಿಟ್ಟು ಮುಂದೆ ಅಲ್ಲಿ ಒಂದು RR ರೆಸಾರ್ಟ್ ಅಂತ ಇದೆ. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ನಮ್ಮ ಫ್ರೆಂಡ್ಸು. ಮಕ್ಕಳಿಗೂ ಸ್ವಲ್ಪ ಟೈಮ್ ಸಿಕ್ತಂಗೆ ಆಗುತ್ತೆ ಎಂಜಾಯ್ ಮಾಡ್ಕೊಂಬರೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಹಾಗಾಗಿ 6 ಗಂಟೆಗೆ ಎದ್ದು ದೇವರಿಗೂ ನಮಸ್ಕಾರ ಹಾಕಿ ತಿಂಡಿನ ಮನೇಲೇ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾನು ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡು ರೈಸ್ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ನಾನು ತೊಗೊಂಡೋಗೋಣ ಇಲ್ಲಿಂದ ಅಂತ ಅಂದ್ಕೊಂಡಿದ್ದೆ. ಮಾಡಿ ಆಯಿತು. ಮಾಡಾದಮೇಲೆ ಮಕ್ಕಳನ್ನ ಇಬ್ಬರೂ ಎಬ್ಬರಿಸ್ದೆ. ಮಗಳಿಬ್ಬರು ಎದ್ದು ಪಾಪ ಚಳಿ ಬೇರೆ ಪಟಾಪಟ್ ಅಂತ ರೆಡಿ ಆದರು. ಚಳಿ ಇದ್ರೂ ಫೈನಲಿ ಅವರು ರೆಡಿ ಆದರು. ಎಲ್ಲ ರೆಡಿ ಆದಮೇಲೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಾವು ಇಲ್ಲಿಂದ ನಮ್ಮ ಬ್ರದರ್, ನಮ್ಮ ಫ್ರೆಂಡ್ ಹಸ್ಬೆಂಡೇನೆ ಕಾರಲ್ಲಿ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಫ್ರೆಂಡ್ಸ್ ಎಲ್ಲ ಮೈಸ್ ಕಂಪ್ಯೂಟರ್ ಅಂತ ಕುಣಿಗಲ್ ಒಂದು ಕಂಪ್ಯೂಟರ್ ಕ್ಲಾಸ್ ಇದೆ, ಅಲ್ಲಿಂದ ಒಂದು 6-7 ಮೆಂಬರ್ಸು ನಮ್ಮ ಫ್ರೆಂಡ್ಸೇ ಹೊರಟಿದ್ರು. ಅವರೆಲ್ಲ ಮೈಸ್ ಕಂಪ್ಯೂಟರ್ ಕ್ಲಾಸ್ ಹತ್ರನೇ ವೆಯ್ಟ್ ಮಾಡ್ತಿದ್ರು. ನಾವು ಒಂದು ಟವೇರಾ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ. ಒಂದು 10-12 ಜನ ಕೂರ್ಬೋದು ಆ ಕಾರಲ್ಲಿ. ಹಾಗಾಗಿ ಆ ಕಾರ್ ಬುಕ್ ಮಾಡಿದ್ವಿ. ಅದು ಕೂಡ ಅಲ್ಲೇ ಕಂಪ್ಯೂಟರ್ ಕ್ಲಾಸ್ ಹತ್ರನೇ ಇತ್ತು. ಇನ್ನೂ ಪೂಜೆ ಕೂಡ ಮಾಡಿರಲಿಲ್ಲ. ಅಲ್ಲಿ ಇನ್ನೂ 2 ಮೆಂಬರ್ಸ್ ಬಂದಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಇಲ್ಲಿಂದ ಒಂದು 6:30 ಅಂತ ಅನಿಸುತ್ತೆ ಟೈಮು, 6:30 ಇಲ್ಲ 7 o'clock ಮನೆಯಿಂದ ಹೊರಟ್ವಿ. ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಫೈನಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30-7 ಗಂಟೆಗೆ ಸ್ವಲ್ಪನೂ ಬಿಸಿಲಿಲ್ಲ. ಎಲ್ಲ ನೋಡಿ ಮೋಡ ಮುಚ್ಕೊಂಡು ಇನ್ನೂ ಫುಲ್ಲು ಎಲ್ಲ ವೈಟ್ ಕಾಣ್ತಿದೆ. ಕುಣಿಗಲ್ ಟೌನಲ್ಲಿ ನೋಡಿ ಈ ಥರ ಇತ್ತು ಸಂಡೇ ವೆದರು. ನಾವು ಹೇಗಪ್ಪ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಎಂಜಾಯ್ ಮಾಡೋದು, ಈ ಥರ ಆಗಿದೆ ಅಂತ ಅಂದ್ಕೊಂಡೆ ಬೇಜಾರು ಮಾಡ್ಕೋತಾ ಇದ್ವಿ. ನೋಡೋಣ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಬಿಸಿಲು ಬರ್ಬೋದು ಅಂತ ಅಂದ್ಕೊಂಡೇ ಹೋದ್ವಿ. ನೋಡಿ ಫುಲ್ಲು ಯಾವ ಥರ ಇದೆ. ಜ್ಯೋತಿ ಇವತ್ತು ಭಾನುವಾರ ಅಯ್ಯಪ್ಪ ಸಮಿತಿ ಮಾಡೋರೆ, ಇವತ್ತೇನ ಎಲ್ಲ ರೆಡಿ ಮಾಡೋರಲ್ಲ. ನೋಡಿ ಬಂದ್ವಿ, ಮೈಸ್ ಕಂಪ್ಯೂಟರ್ ಕ್ಲಾಸ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಕಾರು ಕೂಡ ಬಂದು ರೆಡಿಯಾಗಿತ್ತು. ಬಂದ ತಕ್ಷಣವೇ ಮಕ್ಕಳುಗಳೆಲ್ಲ ಬ್ಯಾಗೆಲ್ಲ ಇಟ್ಕೊಂಡು ನಮ್ದು ಇದು ಸೀಟು ಅಂತ ಎಲ್ಲ ಕುತ್ಕೊಂಬಿಟ್ರು. ನೋಡಿ ಇಲ್ಲಿ ಹಿಂದೆ 4 ಜನ ಕೂರ್ಬೋದು, 4-5 ಜನ ಕೂರ್ಬೋದು. ಮುಂದೆಗಡೆ 4 ಮೆಂಬರ್ಸ್ ಕುತ್ಕೋಬೋದು, ಮತ್ತು ಮುಂದೆ ಡ್ರೈವರು ಮತ್ತು ಇನ್ನೂ ಇಬ್ಬರು ಕುತ್ಕೋಬೋದು. ಸರಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಇಬ್ಬರೂ ಗಾಡಿಗೆ ಪೂಜೆ ಮಾಡಿ ಓಡೋಣ ಅಂತ ಅಂದ್ಬಿಟ್ಟು ಗಾಡಿಗೆ ಪೂಜೆ ಮಾಡ್ತಿದ್ವಿ. ಪೂಜೆ ಎಲ್ಲ ಮುಗೀತು. 1-2 ಫೋಟೋಸ್ ತೆಕ್ಕೊಂಡು ಸರಿ ಅಂದ್ಬಿಟ್ಟು ಫೈನಲಿ ಎಲ್ಲರೂ ಗಾಡಿ ಹತ್ತು ಕುತ್ಕೊಂಡ್ವಿ. ಮುಂದೆ ಇಬ್ಬರು ಕುತ್ಕೊಂಡಿದ್ರು, ಸೆಂಟ್ರಲ್ಲಿ 4 ಮೆಂಬರ್ಸು, ಹಿಂದೆ ಒಂದು 5 ಜನ ಕುತ್ಕೊಂಡಿದ್ವಿ. ಜಾಗ ಚೆನ್ನಾಗಿ ರೆಸಾರ್ಟ್ಗೆ ಹೋಗೋ ತನಕನೂ ಸಾಂಗ್ ಆಫ್ ಮಾಡಿಸಿಲ್ಲ. ಏಕನೂ ಸಾಂಗ್ ಹಾಕ್ಸ್ಕೊಂಡು ಎಂಜಾಯ್ ಮಾಡಿಕೊಂಡೇ ಬಂದಿದ್ದಾರೆ ಮಕ್ಕಳಂತೂ. ಸರಿ ಅಂದ್ಬಿಟ್ಟು ಅಲ್ಲಿ ಒಂದು ಜಾಗ ಸಿಕ್ತು, ಸೋಲೂರು ಬಿಟ್ಟಿನ್ನು ಹಿಂದೆ. ಅಲ್ಲಿ ಜನ ಎಲ್ಲ ಅಂದರೆ ಆರಾಮಾಗಿ ಚೆನ್ನಾಗಿ ಜಾಗ ಇತ್ತು. ಇಲ್ಲೇ ಕುತ್ಕೊಂಡು ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಕುತ್ಕೊಂಡು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ಇಲ್ಲೇ ಮುಗಿಸ್ಕೊಂಡ್ವಿ. ಸರಿ ಫೈನಲಿ ರೆಸಾರ್ಟ್ ಹತ್ರ ಬಂದ್ವಿ. ಇದು ಕುಣಿಗಲ್ಲಿಂದ ಬಂದರೆ ಸೋಲೂರು ಬಿಟ್ಟು ಇನ್ನೊಂಚೂರು ಮುಂದೆ ಬಂದರೆ ಲೆಫ್ಟಿಗೆ ರೋಡ್ ಕಟ್ಟಾಗುತ್ತೆ. ಬೆಂಗಳೂರು ಕಡೆಯಿಂದ ಬಂದರೆ ನೆಲಮಂಗಲ ಬಿಟ್ಟು ಇನ್ನೂ ಹಿಂದೆ ಬರಬೇಕು. ನೋಡಿ ಗಾಡಿಗಳು, ಇದು ವೀಕೆಂಡ್ ಇರೋದ್ರಿಂದ, ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಬಂದಿದ್ರು. ತುಂಬ ವೆಹಿಕಲ್ಸ್ ಇತ್ತು, ಕಾರು ಬೈಕ್ಸು ಎಲ್ಲದರಲ್ಲೂ ಬಂದಿದ್ದರು. ನಮ್ಮದು ಡ್ರೈವರ್ ಕಾರ್ ತೊಗೊಂಡೋಗಿ ಅಲ್ಲಿ ಸೈಡಿಗೆ ಹಾಕಿದ್ರು. ನಾವೆಲ್ಲ ಇಳಿದ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಇದು ಏನಪ್ಪ ಅಂದರೆ ಬೇರೆ ಟೈಮ್ ಬರಬೇಕು. ಸಂಡೇ ಬಂದರೆ ತುಂಬ ಜನ ಇರ್ತಾರೆ, ಎಲ್ಲ ಗೇಮ್ಸು ಆಡೋದಕ್ಕಾಗಲ್ಲ. ಸಂಡೇ ಬೇರೆ ಟೈಮಲ್ಲಿ ಬಂದರೆ ಜನ ಕಮ್ಮಿ ಇರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಟಿಕೆಟು ಒಬ್ಬರಿಗೆ, ದೊಡ್ಡವರಿಗೆ 1250 ರೂಪಾಯಿ ಒಂದು ಟಿಕೆಟ್ ಇದೆ. 10 ವರ್ಷದ ಒಳಗಡೆ ಮಕ್ಕಳಿಗೆ 650 ಇದೆ, 650 ಇದೆ. ನಮಗೆಲ್ಲ 1250 ಇದೆ. 10 ವರ್ಷದ ಮೇಲ್ಪಟ್ಟವ್ರಿಗೆ 1250 ಇದೆ. ಸಣ್ಣ ಮಕ್ಕಳಿಗೆಲ್ಲ ಇಲ್ಲ.
ನಾವೆಲ್ಲ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ನಾವು ದುಡ್ಡು ಕಟ್ಟಿ ಟಿಕೆಟ್ ತೊಗೊಂಡಿದ್ವಿ. ನಾವು ಕನ್ಫರ್ಮೇಷನ್ಗೋಸ್ಕರ ಎಲ್ಲರಿಗೂ ಒಂದೊಂದು ಬ್ಯಾಂಡ್ ಹಾಕ್ತಾರೆ. ನಾವೆಲ್ಲರೂ ಬ್ಯಾಂಡ್ ಹಾಕಿಸ್ಕೊಂಡ್ವಿ. ಬ್ಯಾಂಡ್ ಹಾಕಿಸ್ಕೊಂಡು ಅಲ್ಲಿ ಒಬ್ಬರು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತಲೇ ಇದ್ದರು. ಅವ್ರು ನಮಗೆ ಎಷ್ಟೊತ್ತಿಗೆ ಊಟ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ರೈನ್ ಡ್ಯಾನ್ಸ್ ಎಷ್ಟೊತ್ತಿಗಿರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡೋದಕ್ಕೇ ಇದ್ದರು. ಅವರೆಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಇನ್ಫಾರ್ಮೇಷನ್ ತೊಗೊಂಡು ಒಳಗಡೆ ಬರ್ತಿದ್ದಂಗೆ ನಮಗೆ ಜ್ಯೂಸ್ ಇತ್ತು. ಅಲೋ ಇದು ಪೈನಾಪಲ್ಲು ಮತ್ತು ಮಾಜಾ ಜ್ಯೂಸ್ ಇತ್ತು. ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಅಲ್ಲಿ ಒಂದು ನಮಗೆ ಇದನ್ನು ಕೊಡ್ತಾರೆ, ಚೇಂಜಿಂಗ್ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡ್ರು. ಕಬೋರ್ಡ್ ಕೊಟ್ಟಿರ್ತಾರೆ. ಆ ಕಬೋರ್ಡಲ್ಲಿ ಬಟ್ಟೆ ಇಟ್ಬಿಟ್ಟು ಗೇಮ್ಸ್ ಎಲ್ಲ ಆಟ ಆಡೋದಕ್ಕೆ ಬರಬೇಕು. ನಾವೆಲ್ಲ ಅದೆಲ್ಲ ಅಲ್ಲೇ ಇಟ್ಬಿಟ್ಟು ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬರ್ತಿದ್ದಂಗೆ ಮಕ್ಕಳು ಸ್ಟಾರ್ಟ್ ಮಾಡ್ಕೊಂಬಿಟ್ರು. ನಾನು ಅದು ಜೋಕಾಲಿ ನನ್ನ ಮಗಳು ಆಡ್ತಿದ್ಲು, ನನಗೂ ಆಡಬೇಕು ಅಂತ ಇಷ್ಟ ಆಯಿತು. ಮಕ್ಳು ಆಡ್ತಿದ್ರೆ ನಾವು ಆಡಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಮಗಳ ಜೊತೆ ಸೇರ್ಕೊಂಡು ಜೋಕಾಲಿ ಆಡಿದೆ. ಆಡಾದ್ಮೇಲೆ ಮಕ್ಕಳಂತೂ ಅಲ್ಲಿ ಆಡೋ ಅಂಥ ಗೇಮ್ಸ್ ಯಾವುದೂ ಬಿಟ್ಟಿಲ್ಲ. ಮಕ್ಳು ಆಡೋ ಗೇಮ್ಸ್ನ ಎಲ್ಲ ಕಂಪ್ಲೀಟ್ ಮಾಡಿದ್ರು ಅಂತ ಅನ್ಕೊತೀನಿ ಅವರು. ತುಂಬ ಚೆನ್ನಾಗಿ ನಮಗಿನ್ನ ಮಕ್ಕಳು ಎಂಜಾಯ್ ಮಾಡ್ತಿದ್ರು. ಬಟ್ ಇಲ್ಲಿ ಮಕ್ಳು ಆಡೋ ಗೇಮ್ಸ್ ಕಮ್ಮಿ ಇದೆ. ಇಂಡೋರ್ ಗೇಮ್ಸ್ ಮಕ್ಳು ಆಡ್ಬೋದು ಬಿಟ್ಟರೆ ದೊಡ್ಡ ಗೇಮ್ಸ್ ಎಲ್ಲ ಮಕ್ಳು ಆಡೋದಕ್ಕಾಗಲ್ಲ. ಸರಿ, ಇಂಡೋರ್ ಗೇಮ್ಸ್ ಏನಿದೆ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡಿ, ಇಂಡೋರ್ ಗೇಮ್ಸ್ ತುಂಬ ಇತ್ತು, ಬಟ್ ಮಕ್ಕಳು ಆಡಿದ್ರು. ನೋಡಿ, ಇದಕ್ಕೆ 150 ಇದೆ ಒಬ್ಬರಿಗೆ. ಹಾಗಾಗಿ ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಕ್ಕಳಿಬ್ರು ಆಡಿದ್ರು. ಅದು ಒಬ್ಬೊಬ್ಬರಿಗೆ 150 ಇತ್ತು. ಸರಿ ಅಂದ್ಬಿಟ್ಟು ಇಲ್ಲಿ ಚೈನ್ ಲಾಕ್ ಹತ್ರ ಬಂದ್ವಿ. ಇಲ್ಲಿ ಮಕ್ಕಳಂತೂ ಆಡೋಕ್ಕಾಗಲ್ಲ, ಎಲ್ಲ ದೊಡ್ಡವರೇ ಆಡ್ಬೋದು. ಹಂಗಾಗಿ ನನ್ನ ಮಗ ಅದ್ಯಾವುದೋ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಬಿಲ್ಲು ಬಣ ಬಿಡೋದಿತ್ತು, ಅದನ್ನು ಬಿಟ್ಟ. ಪರವಾಗಿಲ್ಲ, ಒಂದು 4 ಬಿಟ್ಟ ಚೆನ್ನಾಗಿ. ಸರಿ ಅಂದ್ಬಿಟ್ಟು ಇದು ತುಂಬ ಕ್ಯೂ ನಿಂತ್ಕೊಂಡು ತೊಗೋಬೇಕಿತ್ತು. ಸರಿ ಅಂದ್ಬಿಟ್ಟು ತೊಗೊಂಡು ಬೆಲ್ಟು ಅದೆಲ್ಲ ನೋಡಿ. ಇದು ನಾನು ಒಂದು ಗೇಮ್ ಮಾಡಿದೆ. ಆ ಗೇಮ್ ಆಡೋದಕ್ಕೆ 1/2 hour ವೆಯ್ಟ್ ಮಾಡಿದ್ದೀವಿ. ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಊಟ ರೆಡಿಯಾಗಿತ್ತು ಅಷ್ಟೊತ್ತಿಗೆ. ಇಲ್ಲಿ ಊಟ ಅನ್ಲಿಮಿಟೆಡ್ ಊಟ, ವೆಜ್ಜು ನಾನ್ ವೆಜ್ ಎರಡೂ ಕೂಡ ಇದೆ ಇಲ್ಲಿ. ನಾವು ಎಷ್ಟು ಬೇಕಾದರೂ ತೊಗೋಬೋದು ಊಟ. 3 ಗಂಟೆವರೆಗೂ ಇರುತ್ತೆ, 1 ಗಂಟೆಯಿಂದ ಸ್ಟಾರ್ಟ್ ಆಗಿ. ಐಸ್ ಕ್ರೀಮ್ ಕೂಡ ಅಲ್ಲೇ ಕೊಡ್ತಾರೆ. ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ನಾವು ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ ತಿನ್ಕೊಂಡು ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ಬಿಡೋಣ ಅಂತ. ಅಷ್ಟೊತ್ತಿಗಾಗಲೇ 3 ನಾವು ಬರೋದ್ರೊಳಗಡೆ ಆಲೆ ಮಕ್ಳುಗಳೆಲ್ಲ ಬಂದು ನೀರೊಳಗಡೆ ಬಿದ್ದುಬಿಟ್ಟಿದ್ರು. ಇದಾದಮೇಲೆ ಮಕ್ಳುಗಳೆಲ್ಲ ಆಲೆ ಅಂದರೆ ಸಪ್ರೇಟ್ ಇದೆ, ಮಕ್ಳಿಗೆ ಸಪ್ರೇಟ್ ಇದೆ. ಅದರಲ್ಲಿ ಆಲೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು. ಇದೆಲ್ಲ ನೋಡಿ ನಮ್ಮ ಫ್ರೆಂಡ್ಗಳು ರೌಂಡ್ ಸರ್ಕಲ್ ಇರೋರೆಲ್ಲ ನಮ್ಮ ಫ್ರೆಂಡ್ಸೇ. ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿತ್ತು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ರೈನ್ ಡ್ಯಾನ್ಸ್ ಮಾಡಿದ್ವಿ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಚಾರ್ಜರ್ ಕೂಡ ಇರಲಿಲ್ಲ ಫೋನಲ್ಲಿ, ಹಂಗಾಗಿ ರೈನ್ ಡ್ಯಾನ್ಸ್ದು ಮಾಡೋಕ್ಕಾಗಿಲ್ಲ. ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಂಜೆ 6 o'clock ಸ್ನ್ಯಾಕ್ ಇತ್ತು. ಹಂಗಾಗಿ ಒಂದೆರಡು ಫೋಟೋ ತೆಕ್ಕೊಂಬೋಣ ಅಂದ್ಕೊಂಡು ಫೋಟೋ ತೆಗೆಸ್ಕೊಂಡು ಸ್ನ್ಯಾಕ್ಸಿಗೆ ಬಂದ್ವಿ. ಸ್ನ್ಯಾಕ್ಸ್ ಬಜ್ಜಿ, ಟೀ, ಕಾಫಿ ಇತ್ತು. ಹಂಗಾಗಿ ಅದೆಲ್ಲ ತೊಗೊಂಡು ಫೈನಲಿ ಇಲ್ಲಿಗೆ ಬಂದ್ವಿ. ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿ ಆಟ ಆಡೋದಕ್ಕೆ ಒಂದು 10 ನಿಮಿಷ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಆಟ ಆಡೋಣ ಅಂತ ಅಂದ್ಕೊಂಡು ಆಟ ಆಡಿದ್ವಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದಿನ ಟ್ರಿಪ್ಪು ಮಕ್ಳ ಜೊತೆ ಆರಾಮಾಗಿ ಹೋಗಿ ಬರ್ಬೋದು ಫ್ರೆಂಡ್ಸ್ ಜೊತೆ. ಏನಿಲ್ಲ ಅಂದರೆ 1200 ರೂಪಾಯಿ ಇದೆ ಒಬ್ಬರಿಗೆ. ಒಳಗಡೆ ಗೇಮ್ಸ್ಗೆ ಎಕ್ಸ್ಟ್ರಾ ಇದೆ, ಅಂದರೆ ಒಂದು 3-4 ಗೇಮ್ಸಿಗೆ ಅಮೌಂಟ್ ಇದೆ, 150. ಇನ್ನು ಮಿಕ್ಕಿದೆ ಎಲ್ಲ ಫ್ರೀ ಇರುತ್ತೆ. ಬಟ್ ದೊಡ್ಡವರು ಆಡ್ಬೋದು, ಮಕ್ಳುಗಳಿಗೆಲ್ಲ ಅಂದರೆ ಗೇಮ್ ಕಮ್ಮಿನೇ ಇದೆ ಇಲ್ಲಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇದಂತೂ ಒಂದು 1/2 hour ಆದರೂ ಆಡಿದ್ವಿ. ಸಂಜೆ ಇನ್ನೂ ಟೈಮ್ ಇತ್ತು, ಹಂಗಾಗಿ ಎಲ್ಲ ಖುಷಿಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ.